ಖಂಡಿತ ನೀವು ಮದ್ವೆ ಆಗೋದಿಕ್ಕೆ ದೊಡ್ಡವರ ಆಶೀರ್ವಾದ ಇದ್ರೆ ಸಾಕು, ಆದ್ರೆ ಡಿವೋರ್ಸ್ ತಗೊಳ್ಳೋದಿಕ್ಕೆ ಕೋರ್ಟ್ ನ ಪರ್ಮಿಷನ್ ಬೇಕೇ ಬೇಕು. ದೇವಸ್ಥಾನದಲ್ಲಿ ತಾಳಿ ಕಟ್ಟಿದೀನಿ ಅಥವಾ ದೊಡ್ಡೋರ್ ಮುಂದೆ ನಾನು ಮದ್ವೆ ಆಗಿದ್ದೀನಿ ಅಂತ ಮಾತ್ರಕ್ಕೆ ಡಿವೋರ್ಸ್ ಕೂಡ ಸಹ ನಾವು ದೊಡ್ಡೋರ್ ಮುಂದೆ ಅಥವಾ ಪಂಚಾಯತಿ ಕೂರಿಸಿ ಒಂದು ಬರ್ಸ್ಕೊಂಡಿದೀವಿ ದಟ್ ನಮಗೆ ಡಿವೋರ್ಸ್ ಆಗೋಗಿದೆ, ನಮ್ಮಿಬ್ಬರಿಗೂ ಸಂಬಂಧ ಇಲ್ಲ ಅಂತ ನಾವೊಂದು ಪತ್ರದಲ್ಲಿ ಬರ್ಸ್ಕೊಂಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ಈ ರೀತಿ ಡಿವೋರ್ಸ್ ತಗೊಳ್ಳೋದು ನಮಗೆ ಯಾವುದೇ ಕಾರಣಕ್ಕೂ ವ್ಯಾಲಿಡ್ ಅಲ್ಲ. ಇವತ್ತು ಡೆಲ್ಲಿ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ತನ್ನ ಜಡ್ಜ್ಮೆಂಟ್ ಅಶ್ವಿನಿ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಲ್ಲಿ ಇದನ್ನ ಕ್ಲಿಯರ್ ಮಾಡಿದೆ. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನೀವು ಮದ್ವೆ ಆಗೋದನ್ನ ನಿಮ್ಮ ಸೆರೆಮನೀಸ್ ಕಸ್ಟಮ್ಸ್ ಪ್ರಕಾರ ಮದ್ವೆ ಆಗೋದನ್ನ ರೆಕಗ್ನೈಸ್ ಮಾಡಿದೀವಿ ಹೊರತು ನೀವು ಡಿವೋರ್ಸ್ ತಗೊಳ್ಳೋದನ್ನ ನಮಗೆ ಈ ರೀತಿ ಕಸ್ಟಮ್ ಇದೆ, ನಮ್ಮ ಊರಲ್ಲಿ ಯಾರು ಕೋರ್ಟ್ ಹೋಗೋದಿಲ್ಲ, ನಾವು ಬರೀ ಒಂದು ಪತ್ರದಲ್ಲಿ ಸೈನ್ ಹಾಕ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ಡಿವೋರ್ಸ್ ಆಯ್ತು, ಇದು ನಮ್ಮ ಕಸ್ಟಮ್ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ವ್ಯಾಲಿಡ್ ಇಲ್ಲ. ನೀವು ಡಿವೋರ್ಸ್ ಪಡ್ಕೋಬೇಕು ಅಂತಂದ್ರೆ ಕೋರ್ಟ್ ಹೋಗ್ಲೇಬೇಕು. ಕೊಟ್ಟಿರುವಂತ ಸೆಕ್ಷನ್ 13 ಅಲ್ಲಿ ಇರುವಂತ ಗ್ರೌಂಡ್ ಕ್ರುಯಲ್ಟಿ, ಡಿಸರ್ಷನ್ ಎಕ್ಸೆಟ್ರಾ ಪ್ರೂವ್ ಮಾಡಲೇಬೇಕು. 13B ಪ್ರಕಾರ ಮ್ಯೂಚುವಲ್ ಡಿವೋರ್ಸ್ ಆದ್ರೂ ತಗೋಬಹುದು. ಬಟ್ ಈ ಯಾವ ಗ್ರೌಂಡ್ಸ್ ಅನ್ನು ನೀವು ಪ್ರೂವ್ ಮಾಡದೆ ಈ ರೀತಿ ಪಡ್ಕೊಳ್ಳುವಂತ ಡಿವೋರ್ಸ್ ವ್ಯಾಲಿಡ್ ಅಲ್ಲ. ಸೊ ಡಿವೋರ್ಸ್ ಅನ್ನೋದು ಕಂಟೆಸ್ಟೆಡ್ ಆಗಿರ್ಲಿ ಅಥವಾ ಮ್ಯೂಚುವಲ್ ಆಗಿರ್ಲಿ ನೀವು ಕೋರ್ಟ್ ಮುಖಾಂತರ ಮಾತ್ರನೇ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಂಡ್ ಈ ರೀತಿ ಡಿವೋರ್ಸ್ ಪಡ್ಕೊಂಡಿದೀನಿ ಅಂತ ಹೇಳಿ ನೀವು ಇನ್ನೊಂದು ಮದ್ವೆ ಆಗೋದು ಬೈಗೇಮಿ ಅನ್ನುವಂತ ಇನ್ನೊಂದು ಒಫೆನ್ಸ್ ಅನ್ನ ಕಮಿಟ್ ಮಾಡಿದಾಗ ಆಗುತ್ತೆ. ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ ನೀವು ಓಡ್ ಹೋಗಿ ಮದ್ವೆ ಅಂತೂ ಆಗಬಹುದು, ಆದ್ರೆ ಡಿವೋರ್ಸ್ ತಗೊಳ್ಳೋದಕ್ಕೆ ಕೋರ್ಟ್ ಬರಲೇಬೇಕಾಗುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವ್ ಯಾವತ್ತು ಕೋರ್ಟ್ಗೆ ಹೋಗಿಲ್ಲ, ಕೋರ್ಟ್ ಮೆಟ್ಲೆ ಹತ್ತಿಲ್ಲ, ನಾವು ಈ ತರಾನೇ ಡಿವೋರ್ಸ್ ತಗೊಳ್ಳೋದು ಅಂತ ಹೇಳುವ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಈ ರೀಲ್ ಅನ್ನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.